ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ ವ್ಲಾಗ್. ಗೈಸ್, ಇದೆಲ್ಲಿ ಅಂತ ನೋಡ್ತಿದ್ದೀರಾ? ಆ್ಯಕ್ಚುಲಿ ನಾನು ನಮ್ಮ ಊರಿಗೆ ಹೋಗಿದ್ದೇನೆ. ಊರಿಗೆ ಹೋದಂಗೆ ಅಕ್ಕ ಬಾ ಕೇರ್ನಗರ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ಲು. ಅಂದರೆ ಅಮ್ಮನಿಗೆ ಏನು ಬ್ಲೌಸ್ ಪೀಸ್ಗಳನ್ನ ತೊಗೊಬೇಕು, ಮ್ಯಾಚಿಂಗ್ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ನ ತೊಗೊಬೇಕು ಅಂತೇಳಿ ನಾವು ಬಂದು ಶ್ರೀಕೃಷ್ಣ ಸ್ಯಾರಿ ಸೆಂಟರ್ ಅಂತ ಹೇಳಿ ಒಂದು ಶಾಪ್ ಇದೆ ಬಜಾರ್ ರೋಡಲ್ಲಿ, ಅಲ್ಲಿಗೆ ಬಂದಿದ್ದು. ಆ್ಯಕ್ಚುಲಿ ಇಲ್ಲಿ ಒಳ್ಳೆ ಮ್ಯಾಚಿಂಗ್ಸ್ ಎಲ್ಲ ಸಿಕ್ತು. ನಮಗೂ ಕೂಡ ಖುಷಿ ಆಯಿತು, ಏಕೆಂದರೆ ಬಂದಂಗೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಅಕ್ಕ ರೆಫರ್ ಮಾಡಿದ್ಲು, ಮಾವನ ಮಗಳು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಕೂಡ ಮಾತಾಡಿಸಿ ಎಲ್ಲನೂ ಚೆನ್ನಾಗಿ ತೋರಿಸಿದ್ರು ಅವರು. ನಮಗೂ ಇನ್ನೇನು ಪರ್ಚೇಸ್ ಮಾಡೋದಿರಲಿಲ್ಲ, ಆ್ಯಕ್ಚುಲಿ ಇದು ಮಾತ್ರ ತೊಗೊಬೇಕಿತ್ತು. ಹಾಗೆ ಅಕ್ಕ ಸ್ವಲ್ಪ ಏನೇನೋ ಮನೆಗೆ ಅವಳು ಮಾಮೂಲಿ ಗೊತ್ತಲ್ಲ, ಅದಿಲ್ಲ ಇದಿಲ್ಲ ಅಂತ ತೊಗೊತಾ ಇದ್ಲು. ಅದಾದ ನಂತರ ನಾವು ಹೊರಟ್ವಿ, ಮತ್ತು ರಿಟರ್ನು ಆಲ್ರೆಡಿ ಲೇಟ್ ಆಗಿತ್ತು. ಏನಾದರೂ ಕೊಡಿಸ್ತೀನಿ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ದರು. ಆದರೆ ನಾವು ಮನೇಲೇ ನಾನ್ ವೆಜ್ ಮಾಡಿದ್ರು, ಅಮ್ಮನೇ ಎಲ್ಲ ಥರ ಚಿಕನ್ನು ಮಟನ್ ಎಲ್ಲ ಮಾಡಿದ್ರಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ಹಠ ಮಾಡಿದ್ವಿ. ಆದರೂ ನಾನು ಬಾವ ಬಿಡದೆ ಕಾಮಧೇನು ಸ್ವೀಟ್ಸ್ಗೆ ಕರ್ಕೊಂಬಂದು ಬಾದಾಮ್ ಮಿಲ್ಕ್ ಎಲ್ಲ ಕೊಡಿಸಿದ್ರು. ಅದೆಲ್ಲ ಕುಟ್ಕೊಂಡು ಅಮ್ಮನಿಗೆ ಮತ್ತು ನನ್ನ ಮಗಳಿಗೆ ಐಸ್ ಕ್ರೀಮ್ ತೊಗೊಂಡು, ಅಪ್ಪಾಜಿ ಅಂತೀನಲ್ಲ ಹಾಗಾಗಿ ಅವರಿಬ್ಬರಿಗೆ ಐಸ್ ಕ್ರೀಮ್ ತೊಗೊಂಡು ಹೊರಟ್ವಿ. ಕಾಮಾಕ್ಷಿ ಸ್ಟೋರ್ ಅಂತ ಹೇಳಿ ಇಲ್ಲಿ ಫೇಮಸ್ ಕಾಫಿ ಪುಡಿ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ಕಾಫಿ ಪುಡಿನ ತೊಗೊತೀನಿ ಅಂತೇಳಿ ಅಕ್ಕ ಅಲ್ಲಿಗೆ ಬಂದು ಕಾಫಿ ಪುಡಿನೂ ಕೂಡ ಪರ್ಚೇಸ್ ಮಾಡಿಕೊಂಡು ನಾವು ಹೊರಟ್ವಿ ಮನೆಗೆ. ಹಾಗಾಗಿ ಆಲ್ರೆಡಿ ಲೇಟ್ ಆಗಿದೆ. ನಾವು ಹೊರಟಿದ್ದೆ ನೈಟಲ್ಲೇ ಹೊರಟಿದ್ದು ನಾವು. ಇನ್ನೇನು ತೊಗೊಳೋದಿರಲಿಲ್ಲ, ಆದರೂ ಸ್ವಲ್ಪ ಗೊತ್ತಲ್ಲ ಸ್ಯಾರಿ ಸೆಂಟರ್ಗೆಲ್ಲ ಹೋದರೆ ಹೆಣ್ಮಕ್ಳು ಸ್ವಲ್ಪ ಲೇಟೇ ಆಗುತ್ತೆ. ಸೊ ಸ್ವಲ್ಪ ಲೇಟ್ ಆಯಿತು. ಇವಾಗ ಹೊರಟ್ವಿ ಮನೆಗೆ. ನಮ್ಮ ಅಪ್ಪಾಜಿ ನೋಡಿ ಗೈಸ್, ಬಾವ ಕಾರ್ನ ನಿಲ್ಲಿಸ್ತಾ ಇದ್ದಾರೆ. ಪಾಪ ಅಲ್ಲೇ ನಿಂತ್ಕೊಂಡು ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿಸ್ತಾಯಿದ್ರು, ಅಂದರೆ ಯಾರಾದರೂ ಬಂದು ಟಚ್ ಮಾಡಿಬಿಡ್ತಾರೆ ಅಂತ ಹೇಳಿ. ನಾನು ನೆಕ್ಸ್ಟ್ ಬಂದಷ್ಟೊತ್ತಿಗೆ ಮಾಡಿಸ್ಕೊಡ್ತೀನಿ ಇಲ್ಲಿ ನಿಲ್ಸೋಕ್ಕೆ. ಈಗ ಯಾರಾದರೂ ಟಚ್ ಮಾಡಿಬಿಟ್ರೆ ಸೈಡಿಗೆ ನಿಲ್ಲಿಸಿ ಅಂದ್ಕೊಂಡು ಪಾಪ ನೋಡ್ಕೊಂಡೆಲ್ಲ ಹೇಳ್ಕೊಡ್ತಾಯಿದ್ರು. ಈ ವಿಷಯದಲ್ಲಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ನಮ್ಮಪ್ಪ ಹೀಗೇ. ನಿಜವಾಗ್ಲೂ ಇಂಥ ಅಮ್ಮ ಅಪ್ಪಾಜಿನ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಮಗಂತೂ ಲಕ್ಕಿಲಿ ನಾವು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮಾಡಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಬಂದಿದ್ದೆ ಲೇಟು, ಹಾಗಾಗಿ ಏನು ಮಾಡ್ಕೊಳ್ಳಿಲ್ಲ. ಊಟ ಎಲ್ಲ ಆದ ನಂತರ ಈ ಥರ ಹೊರಗಡೆ ಕೂತ್ಕೊಳ್ಳೋದು ನಮ್ಮ ಹಳ್ಳೀಲಿ ಪಾಲಿಸಿ, ನಿಮ್ಗೆ ಗೊತ್ತಲ್ಲ, ಪ್ರತಿಯೊಬ್ಬರೂ ಕೂಡ ಹಾಗೇ. ಆಲ್ರೆಡಿ ಲೇಟಾಗಿತ್ತು, 9:55 ಏನೋ ಆಗಿತ್ತು. ಆದರೆ ಅಷ್ಟೊತ್ತಿಗೆ ಇಲ್ಲೆಲ್ಲ ತುಂಬ ಜನ ಮಲಗೇ ಬಿಟ್ಟಿರ್ತಾರೆ. ಆದ್ರೂ ನಾವು ಹೊರಗಡೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಇರೋದ್ರಿಂದ ಮಾತಾಡ್ತಾ ಇದ್ವಿ. ಇದು ಬಂದು ಗುಂಡ, ನಮ್ಮ ಅಮ್ಮನಿಗೆ ನಮ್ಮ ಅಕ್ಕ ಮೈಸೂರಲ್ಲೇ ಇತ್ತು ಅವ್ರ ಮನೆ ಹತ್ರ ಅಂತ ಹೇಳಿ ತಂದು ಕೊಟ್ಟಿರೋದು. ಬಟ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಇದು ಬಂದು ಸ್ನೂಫಿ, ಅಕ್ಕ ಅವ್ರ ಮನೆ ಡಾಗ್ ಅದು. ಇಲ್ಲಿ ಇಬ್ಬರು ಕ್ಲೋಸ್ ಆಗಿಬಿಟ್ಟಿದ್ದಾರೆ, ಅವನು ಅವಳು ಇಬ್ಬರೂ. ಬಟ್ ಊರಿಗೆ ಬಂದಾಗ ಎಷ್ಟು ಬೇಜಾರಾಗ್ತಾರೋ ಗೊತ್ತಿಲ್ಲ, ಅವರಿಬ್ಬರು ಡಿವೈಡ್ ಆದಮೇಲೆ. ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ವಾತಾವರಣ ತುಂಬ ಖುಷಿ ಆಗ್ತಿದೆ ಸೀರಿಯಸ್ಲಿ. 9:55ಗೆ 10ಗೆ ಎಲ್ಲ ನಾವು ಊಟ ಮಾಡೋಕ್ಕೆ ಹೋಗ್ತಿದ್ವಿ, ಶಾಪು ಕ್ಲೋಸ್ ಮಾಡಿ ಆವಾಗ ತಾನೇ ಹೊರಡ್ತಿದ್ವಿ. ಬಟ್ ನಮ್ಮೂರಲ್ಲಿ ಎಲ್ಲರೂ ಮಲಗೇ ಬಿಟ್ಟಿದ್ದಾರೆ, ಯಾರೂ ಎಚ್ಚರನೇ ಇಲ್ಲ. ಬಟ್ ಗೈಸ್, ಇವತ್ತಿನ ದಿನ ಏನೋ ಒಂಥರ ಖುಷಿ ಕೊಡ್ತಿದೆ ನನಗಂತೂ. ಸಖತ್ತು ತುಂಬ ದಿನ ಆದಮೇಲೆ ಈ ಫೀಲನ್ನು ನೋಡ್ತಿರೋವಂಥದ್ದು. ಯಾಕೆಂದರೆ ನಾನು ಬ್ಯುಸಿ ಲೈಫಲ್ಲಿ ಬರೋದೇ ಕಮ್ಮಿ, ಬಂದ್ರೂ ಬೇಗ ಹೊರಟೋಗ್ಬಿಡ್ತಿದ್ದೆ, ನೈಟೆಲ್ಲ ಸ್ಟೇ ಮಾಡ್ತಾನೆ ಇರಲಿಲ್ಲ, ತುಂಬ ಕಮ್ಮಿ ನಾನು ಇಲ್ಲಿರೋ ಅಂಥದ್ದು. ಸೊ ಹಾಗಾಗಿ ಇವತ್ತು ಸಖತ್ತು ಖುಷಿ ಆಗ್ತಿದೆ. ಅರವಿಂದು ಕೂಡ ಬರೋಕ್ಕೆ ಹೇಳಿದ್ರು, ಅರವಿಂದ್ ಬರೋಕ್ಕಾಗಲ್ಲ ಅಂತೇಳಿ, ಇಲ್ಲ ನಾನು ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳಿ ಹೇಳ್ಬಿಟ್ರು. ಅಮ್ಮ ಅಪ್ಪ ಸಖತ್ತು ಬೇಜಾರು ಮಾಡ್ಕೊತಿದ್ರು, ಬರೋದೇ ಇಲ್ಲ ಅವರು, ಯಾವಾಗ ಕರೆದ್ರೂ ಏನಾದ್ರು ಒಂದು ಹೇಳ್ತಾರೆ, ಬರೋದೇ ಇಲ್ಲ ಅಂತ ಹೇಳಿ. ಗೈಸ್, ಇನ್ನೊಂದು ಸರಿ ಬಂದು ನಾನು ಹರು ಮುನ್ನಿ ಎಲ್ಲ ಅಕ್ಕನ ಮಕ್ಕಳು ಕೂಡ ಇದ್ದಾಗ, ಸ್ನೇಹ ಸಾಗರ್ ಕೂಡ ಬಂದಿರಲಿಲ್ಲ, ಎಲ್ಲರೂ ಇದ್ದಾಗ ಒಟ್ಟಿಗೆ ಒಂದು ಸರಿ ಇರೋಣ, ಒಂದು 3-4 ದಿನ ನೆಮ್ಮದಿಯಾಗಿದ್ಬಿಟ್ಟು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಅಂದರೆ ಏನಾದ್ರು ಇರುತ್ತಲ್ಲ, ಬಂದೇ ಬರ್ತೀವಿ. ಸೊ ಹಾಗೆ ಒಟ್ಟಿಗೆ ಇದ್ದೋಗೋಣ. ನಾವು ಮೈಸೂರಲ್ಲಿ ಒಟ್ಟಿಗೆ ಇದ್ರೂ ಅಕ್ಕನ ಮನೆಯೂ ತುಂಬ ಹತ್ತಿರ ಇದೆ. ಬಟ್ ಇಲ್ಲಿದ್ದಷ್ಟು ಖುಷಿ ಸಿಗಲ್ಲ.
ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡ್ಬಿಡ್ತೀವಿ ಬಂದುಬಿಡ್ತೀವಿ. ಬಟ್ ನಮ್ಮೂರಲ್ಲಿ ಒಟ್ಟಿಗೆ ಸ್ಟೇ ಮಾಡ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಗೈಸ್. ಅಮ್ಮ ಅಪ್ಪಾಜಿ ಯಾವಾಗಲೂ ಡಾಗ್ನ ಸಾಕಿದವರೇ ಎಲ್ಲ, ಇವಾಗ ಸಾಕ್ತಿದ್ದಾರೆ ಅದೇನೋ ಗೊತ್ತಿಲ್ಲ. ನಾನಂತೂ ಚಿಕ್ಕದ್ರಲ್ಲಿ ತುಂಬ ಇಷ್ಟಪಟ್ಟು ಪ್ರತಿದಿನ ಒಂದೊಂದು ನಾಯಿಮರಿಗಳನ್ನ ಇಟ್ಕೊತಿದ್ದೆ. ಆದರೆ ನಮ್ಮ ಅಪ್ಪಾಜಿ ನಾನು ಎದ್ದೇಳೋಷ್ಟರಲ್ಲಿ ಬೆಳಗ್ಗೆ ವಾಪಸ್ ಬಿಟ್ಟು ಕಳಿಸ್ಬಿಡ್ತಿದ್ರು. ಯಾವಾಗಲೂ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಡಾಗು. ಈಗೇನೋ ಗೊತ್ತಿಲ್ಲ, ಅವರೇ ಸಾಕ್ಕೊಂಡಿದ್ದಾರೆ. ನನಗೂ ಖುಷಿ ಆಯಿತು ಬಿಡಿ, ಇವಾಗಲಾದರೂ ಸಾಕಿದ್ರಲ್ಲ, ನಾನು ಪ್ರತಿದಿನ ತಂದರೂ ವಾಪಸ್ ಬಿಟ್ಬಿಡ್ತಿದ್ರಿ ಅಂತೇಳಿ ರೇಗಿಸ್ತಾ ಇದ್ದೆ. ಇವಾಗೆಲ್ಲ ಗೈಸ್ ನಿಜವಾಗ್ಲೂ ಹೇಳ್ತೀನಿ, ನಾನೊಂದು 6-7 ವರ್ಷ ವಯಸ್ಸಿನ ಹುಡುಗಿ ಇದ್ದದ್ರಿಂದನೂ ನನಗೆ ಡಾಗ್ ಅಂದರೆ ತುಂಬ ಇಷ್ಟ ಗೈಸ್. ನೋಡಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತಲ್ಲ, ಎಲ್ಲನೂ ಅಲ್ಲಲ್ಲೇ ಇಟ್ಕೊಂಡು ಇದ್ರೂ ಕೂಡ ಏನೋ ಒಂಥರ ಖುಷಿ ಕೊಡುತ್ತೆ. ಇಲ್ಲಿ ನೋಡಿ ನಮ್ಮಮ್ಮ ಕೋಳಿ ಇದರಲ್ಲೂ ಕೂಡ ಬಿಟ್ಟಿಲ್ಲ, ಅಕ್ಕಿ ನೆನೆ ಒಣ ಹಾಕಿದ್ದಾರೆ ರೊಟ್ಟಿಗೆ ಅಂತ ಹೇಳಿ, ಹಿಟ್ಟು ಮಾಡ್ಸೋಕ್ಕೆ ಅಂತ ಹೇಳಿ. ತಿಂಡಿ ಏನಂತ ಹೇಳಿದ್ರೆ ರೊಟ್ಟಿ ಮಾಡಿದ್ದಾರೆ. ರೊಟ್ಟಿ ಏನಕ್ಕೆ ಅಂತ ಹೇಳಿದ್ರೆ ನಾನ್ ವೆಜ್ ಇದ್ದಾಗ ಆಬ್ವಿಯಸ್ಲಿ ಹಳ್ಳಿ ಸೈಡಲ್ಲಿ ಬೆಳಗ್ಗೆಗೆ ಮಾಡೋವಂಥದ್ದೇ ರೊಟ್ಟಿ. ನಲ್ಲಿ ನೀರು ಕೂಡ ಬಿಟ್ಟಿದ್ರು, ಅಕ್ಕ ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಾನು ಕೆಲಸನೂ ಮಾಡಿಕೊಡ್ತಾಯಿದ್ದೆ. ಅಂದರೆ ಬಾಗಿಲು ತೊಳ್ಕೊಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಗೈಸ್ ಏನಂತಂದರೆ ನಾವು ಯಾವಾಗಲೂ ಬಂದಿಲ್ಲ ಕೆಲಸ ಮಾಡಲ್ಲ, ಇದ್ದಾಗಾದರೂ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ರೆ ಅಮ್ಮ ಖುಷಿ ಪಡುತ್ತೆ ಅಂತ. ಆ್ಯಕ್ಚುಲಿ ಗೊತ್ತಾಗಿದೆ ನನಗೆ ಇವಾಗ, ನಾನು ಯಾವಾಗಲೂ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಅಷ್ಟು. ಇವಾಗ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಕೈಲಾದಷ್ಟು ಕೆಲಸನ ನಾನು ಮಾಡ್ತಾಯಿದ್ದೀನಿ. ಅಪ್ಪಾಜಿ ಅಕ್ಕ ಇಬ್ಬರು ಸಾವಿಗೋದ್ರು, ನಮ್ಮ ರಿಲೇಷನಲ್ಲಿ ಒಬ್ರು ತಿರೋದ್ರು ಅಂತ ಹೇಳಿ ಸಾವಿಗೋದ್ರು. ನಾನು ಅಮ್ಮ ರಾಧಕ್ಕನ ಮನೆಗೆ ಬಂದ್ವಿ, ಅಂದರೆ ಬ್ಲೌಸ್ ಹೊಲ್ಸಕ್ಕೆ ಕೊಡಬೇಕಿತ್ತು. ಹಾಗಾಗಿ ನಮ್ಮ ರಾಧಕ್ಕನ ಮನೆಗೆ ಬಂದ್ವಿ, ಅಂದರೆ ನಮ್ಮ ಮಾವನ ಮಗಳ ಮನೆಗೆ ಬಂದ್ವಿ. ಅವಳಂತೂ ಗೈಸ್ ಯಾವಾಗಲೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ, ಇರಿ ಅಂತ ಅಷ್ಟೊಂದು ಹಿಂಸೆ ಮಾಡಿದ್ಲು. ಬಟ್ ನಮ್ಮಮ್ಮ ಎಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಪಾಪ ಅವಳು ತುಂಬ ಹಠ ಮಾಡಿದ್ಲು. ಇರೋ ನೀನು ಬರಲ್ಲ, ಅಮ್ಮ ಹೋಗಲಿ, ಅಮ್ಮನ ಕಳಿಸ್ತೀನಿ, ಹಠ ಮಾಡ್ತೈತೆ, ಬೇಕಾದ್ರೆ ಕಳಿಸ್ತೀನಿ ನೀನಿರು ಅಂತ ಹೇಳಿ ಪಾಪ ಹಠ ಮಾಡಿದ್ಲು. ನಾನು ಕೂಡ ನಿನ್ನೆ ಎಲ್ಲ ನಾನ್ ವೆಜ್ ತಿಂದು ಬೇಡ ಅಂತ ಹೇಳಿ ನಾನು ಬೇಡ ಅಂತೇಳಿ ಹೊರಟೆ. ಆದರೂ ಅವಳು ಬಿಡಲಿಲ್ಲ, ಕಾಫಿ ಎಲ್ಲ ಮಾಡಿಕೊಟ್ಟು ಅಪರೂಪಕ್ಕೆ ಬಂದಿದ್ದಾಳೆ ಇರತ್ತೆ ಅವಳು ಅಂತ ಹಠ ಮಾಡಿ ಕೂರಿಸ್ಕೊಂಡ್ಲು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ಹೊರಟ್ವಿ. ಸಖತ್ ಖುಷಿ ಆಯಿತು ನನಗೆ ಅಕ್ಕನ ಮನೆಗೆ ಬಂದಿದ್ದು ಕೂಡ. ಇಲ್ಲಿ ಫಿಶ್ ಟ್ಯಾಂಕ್ ನೋಡಿ ಗೈಸ್, ಫಿಶ್ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಕ್ಯೂಟಾಗಿದೆ, ನನಗೆ ಇಷ್ಟ ಆಯಿತು. ಹಾಗೆ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಅಮ್ಮ ಎಷ್ಟು ಹೇಳಿದ್ರು ಕೇಳಿದೆ, ಕಾಳನ್ನ ನೆನೆ ಹಾಕಿದ್ರು ವಡೆಗೆ ಅಂತ ಹೇಳಿ, ಅದನ್ನು ನಾನು ಒರಳಲ್ಲೇ ಆಡಿಸ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಆಡಿಸ್ತಾಯಿದ್ರು. ಕೊಡು, ನಾನು ಬೇಕಾದರೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದರೆ ನಿನಗೆ ಅದೆಲ್ಲ ಬರಲ್ಲ ಅಂತ ಹಠ ಮಾಡಿಕೊಂಡು ತಾನೇ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು, ಅವರೇ ಕೂತ್ಕೊಂಡು ಆಡಿಸ್ತಾಯಿದ್ರು. ನಾನು ಅಕ್ಕನಿಗೆ ನಂಗೆ ಬೇಜಾರಾಗುತ್ತೆ, ಹೋಗಬೇಡ ನೀನು ಅಂತ ಎಷ್ಟೇ ಹಠ ಮಾಡಿದ್ರು ಅವಳು ಹೋಗೇ ಬಿಟ್ಲು. ಇಲ್ಲ ಹೋಗ್ಬೇಕು ಸುಮ್ಮನಿರೋ ರಿಲೇಷನ್ನು ಹಂಗೆ ಹಿಂಗೆ ಅಂತ ಹೇಳಿ. ಆಮೇಲೆ ಇನ್ನೇನು ಮಾಡೋದು, ನಾನೇ ವಡೆ ಎಲ್ಲ ಮಾಡೋಣ ಅಂತ ಹೇಳಿ ಬರೋಷ್ಟರಲ್ಲಿ ಅಮ್ಮ ನಾನು ಅನ್ನ ಸಾಂಬಾರೆಲ್ಲ ಮಾಡಿ ವಡೆನೂ ಕೂಡ ಮಾಡಿದ್ವಿ. ಅಷ್ಟೊತ್ತಿಗೆ ಅವರೂ ಕೂಡ ಬಂದರು. ಮಗಳಂತೂ ಅವ್ರ ಮಮ್ಮಿ ಜೊತೆ ಮುನ್ಸ್ಕೊಂಡೇ ಬಿಟ್ಟಿದ್ಲು, ಹೋಗ್ಬಿಟ್ರು, ನನಗೆ ಬೇಜಾರು ಅಂದ್ರೂ ಹೋಗ್ಬಿಟ್ರು ಅಂತ ಹೇಳ್ಕೊಂಡು ಮುನ್ಸ್ಕೊಂಡೇ ಬಿಟ್ಟಿದ್ಲು. ನಾವು ಬೇರೆ ರಾಧಕ್ಕನ ಮನೆಗೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬಿಟ್ಟಿದ್ವಿ, ಗಾಡೀಲಿ 3 ಜನ ಆಗಲ್ಲ ಅಂತ. ಹಾಗಾಗಿ ಎಲ್ಲರ ಜೊತೆ ಮುನ್ಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ಲು. ಆಮೇಲೆ ಎಲ್ಲರದ್ದು ಊಟ ಆಯಿತು. ಊಟ ಆದ ನಂತರ ಗರಿ ಎಲ್ಲ ಗೀರ್ತಾಯಿದ್ರು. ನಮ್ಮ ಅಕ್ಕ ಏನೇ ಕೆಲಸ ಮಾಡಿದ್ರು ನಮ್ಮ ಅಮ್ಮ ಮಾಡ್ತಿರ್ಲಿ, ನಮ್ಮ ಅಪ್ಪಾಜಿ ಮಾಡ್ತಿರ್ಲಿ, ಅವಳಿಗೆ ಗೊತ್ತಿಲ್ಲ ಅಂದರೂ ಅವಳಿಗೆ ಆಗಿಲ್ಲ ಅಂದರೂ ಹೋಗಿ ಮಾಡಲೇಬೇಕು ಅವಳು. ಅಪ್ಪಾಜಿನೂ ಅಷ್ಟೇ, ಹುಲ್ಲೆಲ್ಲ ಎತ್ಕೊಂಬಂದರೆ ಅವಳು ಎತ್ಕೊಡಕ್ಕೆ ಹೋಗೋದು ಹಂಗೆಲ್ಲ ಮಾಡ್ತಾಳೆ. ಅಪ್ಪಾಜಿ ಎಷ್ಟೋ ಸರಿ ಬೈದೇ ಬಿಡ್ತಾರೆ, ಯಾಕಲ ನಿನ್ಗೆ ಆಗಲ್ಲ ಅಂದ್ರೆ ಏನೇನೋ ಮಾಡೋಕ್ಕೆ ಬರ್ತೀಯ ಅಂತ. ಹಂಗೆ ಅವಳು ಅವ್ರು ಏನಾರು ಮಾಡ್ತಿದ್ರೆ ಅವಳು ಹೆಲ್ಪ್ ಮಾಡೋಕ್ಕೆ ಹೋಗಲೇಬೇಕು ಅವಳು. ಅಂದರೆ ನಾನು ಸ್ವಲ್ಪ ಹಂಗೆಲ್ಲ ಹೋಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತೀನಿ ಅಷ್ಟೇ. ಅವಳು ಎಲ್ಲನೂ ಮಾಡಬೇಕು, ಸುತ್ತ ಎಲ್ಲ ಕ್ಲೀನ್ ಮಾಡಬೇಕು, ಆ ಥರ ಕ್ಯಾಟಗರಿ ಅವಳು. ಫುಲ್ಲು ಎಲ್ಲ ಕೆಲಸ ಅವಳೇ ಮಾಡಬೇಕು. ಅಪ್ಪ ಅಮ್ಮನಿಗೇನು ರಿಸ್ಕ್ ಆಗಬಾರ್ದು ಹಂಗೆಲ್ಲ ಯೋಚನೆ ಮಾಡ್ತಾಳೆ. ನಾನು ಯೋಚನೆ ಮಾಡ್ತೀನಿ, ಆದರೆ ನನಗೆ ಆ ಥರ ಎಲ್ಲ ಅವ್ರು ಮಾಡಿದ್ದೆಲ್ಲ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ಹೋಗಲ್ಲ. ನನಗೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಮಾಡ್ತೀನಿ. ಈಗ ಸ್ನೂಫಿನ ಹೆಂಗೆ ಮುದ್ದಾಡ್ತಿದ್ದಾಳೆ, ಅವಳಿಗಂತೂ ನಾನು ವೀಡಿಯೋ ಮಾಡ್ತಿರೋ ಸೀರಿಯಸ್ಲಿ ಗೊತ್ತಾದರೆ ಬೈದ್ಬಿಡ್ತಾಳೆ, ಅವಳಿಗೆ ಇಷ್ಟ ಆಗಲ್ಲ. ಆ ಸ್ನೂಫಿನು ಅವಳು ಎಲ್ಲಿರ್ತಾಳೆ ಅಲ್ಲೇನೆ, ಅವಳು ಇಲ್ಲ ಅಂದರೆ ಸಾಕು ಬಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳ ಅಕ್ಕ ಮುನ್ಸ್ಕೊಂಡೇ ಬಿಟ್ಲು, ಹೋಗ್ಬೇಡ ಅಂದ್ಕೊಂಡು. ಅಮ್ಮನೂ ಕೂಡ ಬೇಜಾರು ಮಾಡ್ಕೊಂಡ್ರು, ಹೋಗ್ಬೇಡ ಕಣವ, ಇವತ್ತೊಂದು ದಿನ ಇರು ಅಂತ ಹೇಳ್ಕೊಂಡು. ನನ್ನ ಮಗಳು ಹೋಗಬೇಡಿ, ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ಲು. ಅಕ್ಕ ಪ್ಲೀಸ್ ಕಣವ, ನೀನು ಹೋಗೋಣ ನಾಳೆ ಅಪ್ಪನ ಜೊತೆ ಅಂತ ಹೇಳಿ ಇರಿಸ್ಕೊಂಡ್ಲು. ಅವಳು ಹಠ ಮಾಡ್ಕೊಂಡು ನಿಂತಿದ್ದು, ನಾನು ಬಂದುಬಿಡ್ತೀನಿ ನೀವು ಹೋದ್ರೆ ಅಂತ ಹೇಳಿ. ಗೈಸ್ ಇವತ್ತಿನ ದಿನ ಹೀಗಿತ್ತು. ನಮ್ಮ ಊರಿನ ಕತೆ ಇದು ಬಂದು ನಮ್ಮ ಕೋಳಿ ಸ್ಟ್ಯಾಂಡು. ಗೈಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಕಮೆಂಟ್ ಮಾಡಿ. ನನಗೆ ನನ್ನ ಹಳ್ಳಿ ಲೈಫ್ ಹೇಗಿದೆ, ನಮ್ಮ ಊರು ಹೇಗಿದೆ, ನಮ್ಮ ಮನೆ ಹತ್ರ ಎಲ್ಲ ಹೇಗಿದೆ ಅಂತ ತೋರಿಸಿದ್ದೀನಿ. ಆದರೆ ಹೋಮ್ ಟೂರ್ನ ನಾನು ಮಾಡಿಲ್ಲ, ಬಂದಾಗ ಒಂದು ಸರಿ
ಹೋಮ್ ಟೂರ್ನು ಕೂಡ ಮಾಡಿ ತೋರಿಸ್ತೀನಿ. ಹಾಗೆ ನಮ್ಮ ಗದ್ದೆದು ಕೂಡ ಒಂದು ಟೂರ್ ಮಾಡಿ ತೋರಿಸ್ತೀನಿ ನಾನು. ಹೇಗಿದೆ, ಏನು ಹಾಕ್ತೀವಿ, ಏನು ಹಾಕಿದ್ದೀವಿ ಅಂತೆಲ್ಲ ತೋರಿಸ್ತೀನಿ. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಳ್ಳಿ ಲೈಫು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ 90% ಎಲ್ರಿಗೂ ಹಳ್ಳಿ ಲೈಫ್ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಕೂಡ ಹಳ್ಳಿಯಿಂದ ಬಂದಿರೋರೇ ಆಗಿರ್ತೀರ. ಈ ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋಸ್ ಏನು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗೋಂಥ ಥರ ವೀಡಿಯೋನೇ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಮನೆ ಹತ್ರ ಇರೋ ರೋಡ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಇದೆ ನಮ್ಮ ಮನೆ ಹತ್ರ ವ್ಯೂ. ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಒಂಥರ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳನ್ನ ನಮಗೆ ನೆನಪು ಮಾಡಿಸುತ್ತೆ. ಅಂದರೆ ಹಳೆ ನೆನಪುಗಳನ್ನ ನಮಗೆ ನೆನಪು ಮಾಡಿಸುತ್ತೆ. ತುಂಬ ಖುಷಿ ಆಗುತ್ತೆ ಗೈಸ್. ಯಾವ ಥರ ಇದೆ ಅಲ್ವಾ, ತುಂಬ ಕ್ಯೂಟಾಗಿದೆ. ನಮಗೆ ಅಲ್ಲಿ ಆ ಸಿಟಿ ಲೈಫಲ್ಲಿ ಎಲ್ಲ ಫುಲ್ಲು ಒಂಥರ ತಾರ್ ರೋಡ್ಗಳು ಅದು ಇದನ್ನೇ ನೋಡ್ತಾ ಇರ್ತೀವಿ. ಈ ಮಡ್ ರೋಡು ಇದೆಲ್ಲ ನೋಡೋಕ್ಕೆ ಸಿಗೋಲ್ಲ. ಒಂಥರ ಕ್ಯೂಟಾಗಿದೆ ಅಂತ ನನಗನ್ಸುತ್ತೆ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಆ ಥರ ವೀಡಿಯೋಸ್ನೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.